ஓசூர் அருகே சாலை மேம்பாட்டுப் பணியை நிறுத்த இளைஞர்களுக்கு எம்எல்ஏ பிரகாஷ் அறிவுரை வழங்கினார். ஓசூர் எம்எல்ஏ பிரகாஷ் கூறியதாவது: ஓசூர் அருகே டி. எஸ். நகர் அருகே உள்ள அரசு நிலத்தில் சாலை மேம்பாட்டு பணி நடைபெற்று சாலை மேம்பாட்டு பணி நடந்து வருகிறது. சாலை பணி நடந்து வரும் நிலையில் பெரும்பாலான பணிகள் வேகமாக நடந்து வருவதால் கோயிலுக்கு சொந்தமானது என இளைஞர்கள் கோயிலுக்கு அருகில் பணியை நிறுத்தியுள்ளனர். சென்னிரப்பாவுக்கு அறிவுரை கூறியபோது உறுப்பினர்களுக்கு ஆட்சேபம் தெரிவிக்க, அப்போது அங்கு வந்த எம்.எல்.ஏ. கள் இளைஞர்களுக்கு அறிவுரை கூறி, பல வளர்ச்சித் திட்டங்களில் அரசு நிலமோ தனியார் நிலமோ இருந்தாலும் அதை அரசு கையகப்படுத்துவது இயல்புதானே. எனவே இந்த இடத்தையும் அரசு கையகப்படுத்துவது உறுதி. இதை எதிர்த்தால் அவர்கள் மீது அரசு கடும் நடவடிக்கை எடுக்கும் என்று கூறினார். ಮಾಡಿ ಏನು ಮಾಡಕ್ಕಾಗಲ್ಲ. ನಾವ್ ಹೇಳೋದು ಊರು ಡೆವಲಪ್ಮೆಂಟ್ ನೋಡಿ ನೀವ್ ಯೋಚನೆ ಮಾಡ್ಬೇಕು. ನಾವತ್ತೇ ನಾನು ಬಂದು ನಿನ್ ಮುಂದೆ ಹೇಳ್ಬಿಟ್ಟು ನಾನು ಹೇಳೋದು ನಿನ್ ಮುಂದೆನೆ ಗೊತ್ತು. ಈಗ ಎಲ್ಲಾರು ಮಾತಾಡ್ತಿದ್ರು ಹೇಳ್ಕೊಂಡು ಅದೇ ಅಂದ್ರೆ ಇನ್ನೊಂದ್ರೆ ಈ ರೋಡ್ಗಳೇ ಸಾಲಲ್ಲ. ಅಷ್ಟು ಮಟ್ಟಕ್ಕೆ ಡೆವಲಪ್ ಆಗ್ತದೆ, ಅಷ್ಟು ಸ್ಪೀಡ್ ಬರ್ತದೆ, ಬರ್ತಾರೆ ಅಂತ ನಿಮ್ಗೆಲ್ಲ ಕೇಳಿದಾಗ ಹೇಳ್ಬಿಟ್ಟದೆ. ತಿರ್ಗಾನು ನೀವು ಇದನ್ನ ಏನೋ ಒಂದು ಮೋಟಿವ್ ಮಾಡ್ಕೊಂಡು ಅಲ್ಲಿ ಕೇಳ್ಬೇಕು ಆರ್ಡರ್ ತಗೊಂಡ್ ಬನ್ನಿ ದೌರ್ಜನ್ಯವಾಗಿ ಮಾಡ್ಬೇಕು. ದೌರ್ಜನ್ಯ ಯಾರು ಗೌರ್ಮೆಂಟ್ ಮಾಡೋದಕ್ಕ ನಾನು ಹೇಳೋದು ಕೇಳಿಲ್ಲ ನಿರ್ವಹಣೆ ಕೇಳ್ತದ. ಏನ್ ಕೇಳ್ಬೇಕು ಹೇಳು. ನಮ್ ಪಟ್ಟ ಲ್ಯಾಂಡ್ ಆದ್ರೆ ನಮ್ಗೆ ಕೇಳ್ಬೇಕು, ಅಗ್ರಿಟೇಷನ್ ಹಾಕ್ಬೇಕು, ನಮ್ಗೆ ಲಾಸ್ ಕೊಡ್ಬೇಕು, ಎಲ್ಲ ಮಾಡ್ಬೇಕು. ಗೌರ್ಮೆಂಟ್ ಎಲ್ಲಾನ ಗೌರ್ಮೆಂಟ್ ನಾನ್ ಬಂದ್ ಕೇಳ್ಬೇಕು ಅಂದ್ರೆ ನಾನು ಏನ್ ಹೇಳೋದು ನೋಡು. ಯಾವ್ದ್ರ ನಾನು ಹೇಳೋದು ನಮ್ಮನ್ನ ಕೇಳ್ದಿರೋರು ಮಾಡ್ಬೋದಾ? ಊರವ್ರನ್ನ ಕೇಳ್ಬೇಡ್ರಿ ಅಂತ ನಾನು ಹೇಳಕ್ ಬರಿಲ್ಲ. ಅರ್ಥ ಆಯ್ತಾ? ದೇವಸ್ಥಾನ ಅದೇ ದೇವಸ್ಥಾನ ಏನ್ ತೊಂದ್ರೆ ಮಾಡಲ್ಲ. ಇಲ್ಲಿ ಹೋಗೋದನ್ನ ಇಲ್ಲಿ ದೇವಸ್ಥಾನ ನೋಡ, ಇವ್ರು ಅಂಗಡಿಗಳ ಹತ್ರ ಕಾಸು ತಗದವ್ರೆ. ಮುಂದೆ ಟಿಕೆಟ್ ಕೊಡ್ಲಿ, ಒಂದು ಮನೆ ಏನು ಕೊಡಿಲ್ಲ ಈ ತರ ಎತ್ತಾಗಿದೆ ಅಂತ ದೇವಸ್ಥಾನ ಮಾನ್ಯತಲ್ಲಿ ದೇವಸ್ಥಾನ ಮನೆ ಯಾರ್ದು? ದೇವಸ್ಥಾನ ವಸತಿರೋ ಯಾರ್ದು? ಜನಗಳು ಸರ್, ಜನಗಳದಲ್ಲ, ಗೌರ್ಮೆಂಟ್. ಗೌರ್ಮೆಂಟ್ ಸರ್ ಜನ ಹಂಗಾರೆ ದೇವಸ್ಥಾನ ಹೊಡ್ಕೊಂಡು ಹೋಗ್ಬಿಡ್ತಾರ ಸರ್ ನೀವು. ಇವಾಗ ಮತ್ತೆ ಅಂದ್ವಾಡಿ ದೇವಸ್ಥಾನ ಅಟ್ಟಾಕಪ್ಪ ಸರ್. ಅದು ನಿಮ್ಮೂರು ಬಸ್ ಸ್ಟಾಪ್ ಇದೆ, ಬ್ರಿಡ್ಜ್ ಎಲ್ಲ ಹಾಕ್ಬಿಟ್ಟವ್ರೆ, ಮುಂದೆನೆ ಅದೇ. ಮತ್ತೆ ಇವಾಗ ಅಲ್ಲಿ ರೋಡ್ ಎತ್ಬೇಡ್ರಿ ಬೇರೆ ಜಾಗ ಕೊಡೋದ್ ಕೇಳ್ಬೇಕು. ಬೇರೆ ಮಾಡ್ಬೇಕಾದ್ರೆ ಯಾಕೆ ಇದನ್ನೆಲ್ಲ ವಿವಾದ ಮಾಡೋದ್ ಬೇಕಾಗಿಲ್ಲ. ನೀವು ಇದು ಡೆವಲಪ್ಮೆಂಟ್ ಆಗೋದನ್ನ ತಡಿಬೇಕು. ತಡ್ಕೊಳ್ರಿ. ತೊಂದರೆ ಕೊಡ್ತಾವ್ರೆ. ಯಾರು ತೊಂದರೆ ಕೊಡಕ್ ಯಾರಿಂದನೂ ಆಗಲ್ಲ. ಸ್ವಲ್ಪ ಖಂಡಿಸಬೇಕಾಗ್ತದೆ. ಇವತ್ತು ಬಂದ್ಬಿಟ್ಟು ಎಡಗೈ ಅಂತಾನೆ ಯಾರು ಚೆನ್ನೀರಪ್ಪನ ಚೆನ್ನೀರಪ್ಪನ ಇದಕ್ಕೆ ಸಂಬಂಧ ಇಲ್ಲ. ಏನ್ ಬರ್ತಾನೆ ಮತ್ತೆ ನಾನು ಹೇಳೋದ್ ಕೇಳೋ, ಚೆನ್ನೀರಪ್ಪನ್ಕೋ ನಾನಕ್ಕೋ ನೀನಕ್ಕೋ ಸಂಬಂಧ ಇಲ್ಲ. ಇವಾಗ ನಾವು ಮಕ್ಕಳ ಪ್ರತಿನಿಧಿ ಒಂದು ಡೆವಲಪ್ಮೆಂಟ್ ಬಂದಾಗ ಈ ರೋಡ್ ಬೇಕು ಅಂತ ಅಸೆಂಬ್ಲಿ ನಂಗೆ ಮಾತಾಡಿ ತಕೊಂಬಂದೆ. ಇವಾಗ ಫ್ಲೇವರ್ ಬೇಕು ಅಂತ ಮಾತಾಡಿ ಕೇಳ್ತೀನಿ. ಫ್ಲೇವರ್ ಎಲ್ಲ ಹಾಕ್ಬೇಕು. ನಾಳೆ ದಿನ ಡೆವಲಪ್ಮೆಂಟ್ ಏನೇನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಮಾಡ್ತೀವಿ ಬಿಟ್ರೆ, ಹಾಗಾಗಿ ನಿಮ್ಮನ್ನ ತೊಂದರೆ ಮಾಡ್ಬೇಕು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಮ್ಗೆ ಅದೆಲ್ಲ ಇಲ್ಲ. ಅರ್ಥ ಆಯ್ತಾ? ಜಾಗ ಇಲ್ಲ, ಜಾಗ ಇಲ್ಲ. எப்போ பிரச்சனை பண்ணிட்டு கவர்மெண்ட் சைடுல நான் என்ன சொல்றேன், யாரும் எதுவும் கேட்க வேண்டியது அவசியம் இல்லை. நீங்க கவர்மெண்ட்ல என்ன நடவடிக்கை எடுக்கணுமோ எடுத்து நீங்க பண்ணுங்க. அதுதான் செய்ய சொல்லிட்டாங்க சார். பாத்துக்கலாம். அவருதான் அப்படிதான் சொல்லுவாரு. நீங்க இடைஞ்சலா கூடாது, புரியுதா? நான் சொல்றது நல்லா கேட்டுருக்கேன். பப்ளிக் நாளைக்கே இடைஞ்சலா கூடாது. நான் அன்னைக்கே சொன்னேன், இப்படி போய் எங்க நீ கடந்து நீ திரும்பி ட்ரெயின் பிரச்சனை இதனால இப்படி ஆச்சுன்றது பிரச்சனை வரக்கூடாது. நீங்க கொஞ்சம் முன்னாடியே ஷார்ட்டை கட் பண்ணி எவ்வளவு நமக்கு வீட்டு தேவையோ அந்த வீட்டு சொல்லி
ಕೌನ್ಸಿಲರ್ ಏನೋ ಮುಂದೆ ಕೆಲಸ ಮಾಡೋರ ಕೇಳಿ. ಈ ದೇವಸ್ಥಾನ ಬಂದು ಯಾರು ಎತ್ಕೊಂಡು ಹೋಗಲ್ಲ, ಹಂಗೆ ಇರ್ತದೆ. ಈ ಜಾಗ ಏನು ಗೊತ್ತಾ, ನಾಳೆ ದೇವಸ್ಥಾನ ಯೂಸ್ಫುಲ್ ಆದೈತೆ ಅಂತಾನೆ ಮಾತಾಡ್ತಾರೆ ಸರ್. ಇದು ಶಂಕರ್ನಾಗಲಿ ಇಲ್ಲ ಸುರೇಶ್ನಾಗಲಿ ನಾನಾಗಲಿ ಗೋಪಿ ಆಗಲಿ ಯಾರು ಮಲ್ಕೊಂಡಿಲ್ಲ ಸರ್. ಅದೇ ಇಷ್ಟೊಂದು ಅವಾಗ ನಿಮ್ಮ ಗೌರ್ಮೆಂಟ್ ಸೊತ್ತಿದ್ರೇನು ಎತ್ತಾರೆ, ದೇವಸ್ಥಾನ ಸೊತ್ತಿದ್ರೇನು ಎತ್ತಾರೆ, ನನ್ನ ಸ್ವಂತ ಸೊತ್ತಿದ್ರೇನು ಎತ್ತಾರೆ. ಯಾವ್ಯಾವ ಕೇಳಿದ ಹೈವೇಸು, ರೈಲ್ವೆ, ಈ ಮೂರ್ಗೂ ಯಾರನ್ನೂ ಕೇಳಬೇಕನ್ನೋ ಕಾನೂನು ಇಲ್ಲ. ಅವ್ರಿಗೆ ಎಲ್ಲಿಗೆ ಬೇಕೋ ಅವ್ರಿಗೆ ಎತ್ಕೋಬೋದು. ಅದಕ್ಕೇನು ನಷ್ಟ ಇಡೋದು ಅದು ಗೌರ್ಮೆಂಟ್ ಕೊಡ್ತಾರೆ ಅಷ್ಟೇ. ನಾನು ಹೇಳೋ ಗಂಟೆ ಕೇಳಲ್ಲ ಅಂತ ನಿಮಿಷ ನಾವು ಹೇಳ್ಬಿಡ್ತೀನಿ. 50 ಒಂದಂಗ್ಲ ಇಲ್ಲ ಅವ್ರು